ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶಗಳ ವಿರುದ್ಧ ಬಿಜೆಪಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ತುಮಕೂರಿನಲ್ಲಿ ನಡೆಯಲಿರುವ ಸಮಾವೇಶವನ್ನ ರೈತರ ಸಮಾಧಿ ಮೇಲಿನ ಸಂಭ್ರಮ ಅಂತ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕಿಸಿದ್ದು, ರೈತರ ಆತ್ಮಹತ್ಯೆ ಹೆಚ್ಚುತ್ತಾ ಇದ್ರೂ ಸರ್ಕಾರ ಕೋಟಿ ಕೋಟಿ ಲೂಟಿ ಹೊಡಿತಾ ಇದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಸಾಧನಾ ಸಮಾವೇಶಗಳ ವಿರುದ್ಧ ಕೇಸರಿ ಪಡೆ ಸಮರ ಸಾರಿದೆ. ಬೆಂಗಳೂರಿನಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಸಚಿವರು ಮತ್ತು ಅಧಿಕಾರಿಗಳು ಮದುವೆ ಸಂಭ್ರಮದ ರೀತಿ ಇನ್ವಿಟೇಷನ್ ಹಂಚುತ್ತಾ ಸಮಾವೇಶಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಆದರೆ ಇತ್ತ ಅನ್ನದಾತರು ಬೆಳೆ ಹಾನಿ ಹಾಗೂ ಸರ್ಕಾರದ ನಿರ್ಲಕ್ಷ್ಯದಿಂದ ಆತ್ಮಹತ್ಯೆಯ ಹಾದಿ ಹಿಡಿತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಕರ್ನಾಟಕ ಸರ್ಕಾರ ತುಮಕೂರಲ್ಲಿ ರೈತರ ಸಮಾಧಿ ಮೇಲೆ ಸಮಾವೇಶವನ್ನು ಮಾಡ್ತಾ ಇದೆ. ರೈತರ ಸಮಾಧಿ ಮೇಲೆ ಸಮಾವೇಶ ಮಾಡ್ತಾ ಇದೆ. ರೈತರಿಗೆ ದ್ರೋಹ ಬಗೆಯುವ ಮುಖಾಂತರ ಬೆಳೆ ಹಾನಿಗೆ ಪರಿಹಾರ ಸಿಗದೇ ಇರುವಂಥದ್ದು ಮತ್ತು ಆತ್ಮಹತ್ಯೆ, ಈ ಗ್ಯಾರಂಟಿಗಳ ಹುಚ್ಚಿನಲ್ಲಿ ಈ ಸರ್ಕಾರ ಗ್ಯಾರಂಟಿಯ ಹುಚ್ಚಿನಲ್ಲಿ ತೇಲಾಡ್ತಾ ಇದೆ. ಸರ್ಕಾರದ 6ನೇ ಗ್ಯಾರಂಟಿ ಅಂದ್ರೆ ರೈತರ ಆತ್ಮಹತ್ಯೆ. ರೈತರ ಆತ್ಮಹತ್ಯೆಯಲ್ಲಿ ಕರ್ನಾಟಕಕ್ಕೆ 2ನೇ ಸ್ಥಾನ. ರೈತರಿಗೆ ಹಾಲಿನ ಪ್ರೋತ್ಸಾಹ ಧನ ಬಾಕಿ, ಬಿತ್ತನೆ ಬೀಜ ಮತ್ತು ಗೊಬ್ಬರ ಕಾಳಸಂತೆಯಲ್ಲಿ ಮಾರಾಟವಾಗ್ತಿರುವುದರ ವಿರುದ್ಧ ಕಿಡಿಕಾರಿದ ಅಶೋಕ್, ರಾಜ್ಯದಲ್ಲಿ ಗ್ಯಾರಂಟಿ ಹೆಸರಲ್ಲಿ ರೈತರಿಗೆ ದ್ರೋಹ ಬಗೆಯಲಾಗ್ತಿದೆ, ಬಜೆಟ್ನಲ್ಲಿ ರೈತರಿಗಾಗಿ ಹಣವೇ ಇಲ್ಲದಂತಾಗಿದೆ ಅಂತ ಗುಡುಗಿದ್ದಾರೆ. ರಾಜ್ಯದಲ್ಲಿ ಅಕಾಲಿಕ ಆಲಿಕಲ್ಲು ಮಳೆಯಿಂದಾಗಿ ಮಾವು, ದ್ರಾಕ್ಷಿ, ಕಲ್ಲಂಗಡಿ, ಅಡಿಕೆ ಬೆಳೆ ನಾಶವಾಗಿ ವರ್ಷಗಳೇ ಕಳೆದರೂ ಸರ್ಕಾರ ನಯಾ ಪೈಸೆ ಪರಿಹಾರ ಕೊಟ್ಟಿಲ್ಲ. ಇದರಿಂದ ಆತ್ಮಹತ್ಯೆ ಪ್ರಕರಣಗಳು ರಾಜ್ಯದಲ್ಲಿ ಹೆಚ್ಚಾಗ್ತಿವೆ. ರೈತರ ಆತ್ಮಹತ್ಯೆಯಲ್ಲಿ ದೇಶದಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಸರ್ಕಾರದ 6ನೇ ಗ್ಯಾರಂಟಿ ಅಂದ್ರೆ ರೈತರ ಆತ್ಮಹತ್ಯೆ ಅಂತ ವಾಗ್ದಾಳಿ ನಡೆಸಿದ್ರು. ಒಬ್ಬ ರೈತ ನನ್ನ ಹೇಳ್ತಾ ಇದ್ದ, ಕಳೆದ ಬಾರಿ ಬಾಳೆ ಬಿದ್ದೋಗಿ ಅಧಿಕಾರಿಗಳು ಹೇಳಿದ್ರಂತೆ ಇಮಿಡಿಯೇಟ್ ಆಗಿ ಪರಿಹಾರ ಅಂತ. 1 ವರ್ಷ ಆದ್ರೂ ಕೂಡ 2024ರಲ್ಲಿ ಬಿದ್ದಂಥ ಮಳೆಯಿಂದ ಬಾಳೆ ಹಾನಾಗಿರೋ ಬಗ್ಗೆ ಇವತ್ತುವರೆಗೂ ಪರಿಹಾರ ಕೊಟ್ಟಿಲ್ಲ. 1 ವರ್ಷ ಆದ್ರೂ ಕೂಡ ಈ ಸಚಿವರು ಮಾತ್ರ ಈ ಸಮಾವೇಶದಲ್ಲಿ ಎಲ್ಲ ಬ್ಯುಸಿಯಾಗಿದ್ದಾರೆ. ಪರಮೇಶ್ವರ್ ಎಲ್ಲ ಅವ್ರ ಮನೆ ಮದುವೆ ಥರ, ಅವ್ರ ಮನೇಲಿ ಮದುವೆ ಮಾಡಿದ್ರೆ ಹೆಂಗೆ ಇನ್ವಿಟೇಷನ್ ಕೊಡ್ತಾರೋ ಹಂಗೆ ಮನೆಗೆ ಹೋಗಿ ಇನ್ವಿಟೇಷನ್ ಕೊಡ್ತಾ ಇದ್ದಾರೆ. ರೈತರು ಸತ್ತಾಗ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳೋಕೆ ಯೋಗ್ಯತೆ ಇಲ್ಲ, ಮನೆಗೆ ಹೋಗಿ ಇನ್ವಿಟೇಷನ್ಗಳು ಕೊಡ್ತಾವ್ರೆ. ಇದೇನಾ ಸಮಾವೇಶ ನಿಮ್ಮದು? ಅಕಾಲಿಕ ಮಳೆಯಿಂದ ಬೆಳೆ ನಷ್ಟವಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆದರೆ ಅನ್ನದಾತರ ಕಷ್ಟ ಕೇಳದ ಈ ಸರ್ಕಾರ ಜನರ ಪಾಲಿಗೆ ಸತ್ತು ಹೋಗಿದೆ. ಜನರೇ ಇವರಿಗೆ ಬಡಿಗೆ ಹಿಡಿದು ಬುದ್ಧಿ ಕಲಿಸುವ ದಿನ ದೂರವಿಲ್ಲ ಅಂತ ಅಶೋಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಜನಾರ್ದನ್ ಹೆಬ್ಬಾರ್, ಜೀ ಕನ್ನಡ ನ್ಯೂಸ್, ಬೆಂಗಳೂರು.